ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಸಿದ್ದರಾಮಯ್ಯ ಗ್ಯಾಂಗ್ಗೆ ಕತ್ತರಿ ಹಾಕೋಕೆ ಆಡಿಯೋ ರಿಲೀಸ್ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸಿದ್ದರಾಮಯ್ಯ ಗ್ಯಾಂಗ್ಗೆ ಕತ್ತರಿ ಹಾಕೋಕೆ ಈ ಆಡಿಯೋ ರಿಲೀಸ್ ಆಗಿದೆ. ಸಿದ್ದರಾಮಯ್ಯ ಗ್ಯಾಂಗ್ ಹುಷಾರಾಗಿರಬೇಕು. ಚುನಾವಣೆ ಆಗಿ ಎಷ್ಟು ದಿನ ಆಯಿತು, ಈಗ ಯಾಕೆ ರಿಲೀಸ್ ಮಾಡಿದ್ರು? ಜಮೀರ್ಗೆ ಸ್ಥಾನ ತಪ್ಪಿಸೋಕೆ ಕಾಂಗ್ರೆಸ್ ಅವರೇ ಈ ಆಡಿಯೋ ರಿಲೀಸ್ ಮಾಡಿರೋದು. ಉರ್ದು ಭಾಷಣ ಕನ್ನಡ ಅನುವಾದ ಕೊಟ್ಟಿದ್ದಾರೆ. ಇದೆಲ್ಲ ಪ್ಲಾನ್. ಇದು ಕಾಂಗ್ರೆಸ್ ಅವರೇ ಮಾಡಿರೋದು ಅಂತ ಹೇಳಿದ್ದಾರೆ. ಆದಷ್ಟು ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ ಆ ಗ್ಯಾಂಗನ್ನು ಕತ್ತರಿ ಮಾಡೋಕ್ಕೋಸ್ಕರನೇ ಈಗ ಜಮೀರ್ ಅಹಮದ್ ಆಡಿಯೋ ಬಿಡುಗಡೆ. ಯಾಕಂದರೆ ದಾವಣಗೆರೆ ಚುನಾವಣೆ ಆಗಿ ಅವಾಗ ಎಷ್ಟು ತಿಂಗಳಾಗೋಯ್ತು, ಯಾಕೆ ಬಿಡುಗಡೆ ಮಾಡಿಲ್ಲ ಅವಾಗ? ಈಗ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ? ಜಮೀರ್ ಅಹಮದ್ಗೆ ತಪ್ಪಿಸ್ಬೇಕು ಅಂತೇಳಿ ಯಾರ್ಯಾರು ಅವ್ರ ಬೆಂಬಲಿಗರು, ಸಿದ್ದರಾಮಯ್ಯನ ಬೆಂಬಲಿಗರು ತಪ್ಪಿಸೋಕ್ಕೋಸ್ಕರ ಆಡಿಯೋ, ಅದರ ಕನ್ನಡ ಅವತರಣೆ. ಅವರು ಉರ್ದು ಅಲ್ಲಿ ಮಾತಾಡಿರೋದು, ಆಡಿಯೋದಲ್ಲಿ ಉರ್ದು ಮಾತಾಡಿದ್ದಾರೆ, ಕನ್ನಡ ಅವತರಣೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟವ್ರೆ. ಅಂದರೆ ಇದೆಲ್ಲ ಪ್ಲ್ಯಾನ್ಡ್, ಇದೆಲ್ಲ ಪ್ಲ್ಯಾನ್ ಮಾಡಿ ಬಿಟ್ಟಿರೋ ಅಂಥದ್ದು ಕಾಂಗ್ರೆಸ್ ಅವರೇ. ಯಾರನ್ನಾದ್ರು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸೇ ಮುಳ್ಳು ಅಲ್ಲ, ಅದಕ್ಕೆ ಮಾಡಿದ್ದಾರೆ. ನಾನ್ಯಾಕೆ ಹೆಸರು ಹೇಳಿ? ಇನ್ನು ಇದೇ ವೈರಲ್ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನೋಡಿ, ಇದು ಏನನ್ನ ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡೋದು ಗಲೀಜ್ ರಾಜಕೀಯ. ಅದು ಅವಾಗಲೇ ಹೇಳಿದಿದ್ರೆ ನಾವು ಅದನ್ನ ಮೆಚ್ಚಬಹುದಿತ್ತು. ಯಾರೋ ಈ ತರ ಮಾಡೋದನ್ನ ಎಲ್ಲ ಇವಾಗ ಸಮಯ ಸಂದರ್ಭ ನೋಡ್ಕೊಂಡು ಏನೇನೋ ಮಾಡೋದು, ಒಬ್ರನ್ನ ಹಾಳು ಮಾಡುವಂತ ಪ್ರಯತ್ನ ಎಲ್ಲ ಇಟ್ಸ್ ನಾಟ್ ಅ ಗುಡ್ ಪೊಲಿಟಿಕ್ಸ್. ಅಲ್ಲ, ಇಟ್ಸ್ ನಾಟ್ ಗುಡ್ ಪೊಲಿಟಿಕ್ಸ್. ಯಾರು ನೋಡ್ರಿ, ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ಹೇಳಕ್ ಯಾರು ಇಲ್ಲ. ನಾವೆಲ್ಲರೂ ಸಮಾನರು, ಎಲ್ರಿಗೂ ಅವಕಾಶ ಎಲ್ರೂ ಕೇಳ್ಬೋದು, ತಪ್ಪಿಲ್ಲ. ನಾನು ಕೇಳ್ತೀನಿ, ಅವರು ಕೇಳ್ತಾರೆ, ಇನ್ನೊಬ್ರು ಇರೋರೆಲ್ಲ ಕೇಳಲಿ. ಅದ್ರಲ್ಲಿ ಎಲ್ರಿಗೂ ಅವಕಾಶ ಕೊಡುವಂಥದ್ದು ಪಕ್ಷ ಮಾಡುತ್ತೆ. ಸೊ ಬಹಳ ನೀಚ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಇದ್ಯಾವುದು ಪರ್ಮನೆಂಟ್ ಅಲ್ಲ, ಇವೆಲ್ಲ ಟೆಂಪ್ರವರಿ. ಅವಕಾಶ ಸಿಕ್ಕಾಗ ಒಳ್ಳೆ ಕೆಲಸ ನೋಡೋದು, ಅವಕಾಶದಲ್ಲಿ ಇರುವಾಗ ಒಳ್ಳೇದನ್ನ ಮಾಡೋದು, ಇದ್ ಬಿಟ್ರೆ ಬಾಕಿ ಎಲ್ಲ ಟೆಂಪ್ರವರಿ ಇದೆ.